ಹ ಹ ನಿನ್ ಗಂಡ ಬಂದವನೆ, ಒಪ್ಸು. ಅದೇನು ಒಪ್ಪಿಸ್ತೀಯ ಒಪ್ಸು. ಲೇ ಲೋಪರ್ ನಿನ್ ಮಕ್ಕಿಷ್ಟು ಬೆಂಕಿ ಹಾಕ ಚೊಪ್ಲಿ ಕಿತ್ತೋಗಂಗ್ ಹೊಡೆದ್ರು ನಿನ್ಗೆ ಬುದ್ಧಿ ಬರಕಿಲ್ವಲ್ಲ ನಿನ್ಗೆ. ಥು ನಿನ್ನ ಮಕ್ಕಿಷ್ಟು ನಿನ್ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ? ಹಾ, ಏನೇ ಕಿಸ್ಕಂಡ್ ನಿಂತಿದ್ಯಾ? ನನ್ನ ಈ ಮೋಹಿನಿ ಹತ್ರ ಹಡ ಇಕ್ಬಿಟ್ಟು ಹಾ ದುಡ್ಡು ಹೊಡೆಯಕ್ಕೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದ. ನಿನ್ ಮಕ ಮುಚ್ಚ, ನಿನ್ ಮಕ ನಾಯಿ ತಿನ್ನ ಲೋಪರ್ ಮುಂಡೆ ನಿನ್ಗೆ ಏನ್ ತಗೊಂಡ್ ಹಾಕ್ಬೇಕು ಹೇಳು? ನನಗಂತೂ ಬಾಯಿ ಕೆಟ್ಟ ಮಾತೇನಿಯ ಬರೋದು, ಒಳ್ಳೆ ಮಾತಂತೂ ಬರೋದೇ ಇಲ್ಲ ಬಿಡು ನನಗಂತೂ. ಬಾಯಿ ಬಿಟ್ರೇನಿಯಾ ನನಗೆ ಕೆಟ್ಟ ಪದಗಳೇ ಮಾತಾಡ್ಬೇಕು ನಿನ್ನ ಅಂತ ಅನ್ನಿಸ್ತದೆ. ನಿನ್ ಮಕ್ಕಿಷ್ಟು ಬೆಂಕಿ ಹಾಕ, ನಿನ್ ಮಕ ನಾಯಿ ತಿನ್ನ. ನನ್ನೇ ಈ ಮೋಹಿನಿ ಹಿಡಿದಾಗ ತಗ್ಲಾಕ್ ಹೋಗ್ಬಿಟ್ಟಿದ್ಯಾ ನೀನು? ಹೀಗೆ ಮತ್ತೆ ಯಾವ ಮಕ ಉತ್ಕೊಂಡು ಕಿಸ್ಕೊಂಡು ಬಂದಿದ್ಯಾ? ಒಂದ್ಸಲನಾದ್ರೂ ಗಂಡನಪ್ಪ ಅಂತ ನಿಂಗೆ ಅನ್ನಿಸ್ದೇ ಇಲ್ವಾ ನಿನ್ಗೆ? ನನ್ನ ಗಂಡನಪ್ಪ ಅವನು, ನನ್ನ ಗಂಡನ ಯಾಕಪ್ಪ ಮೋಹಿನಿ ಹಿಡಿದಾಗ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಸ್ವಲ್ಪನೂ ಅನ್ನಿಸ್ಲಿಲ್ವೇ ನಿನಗೆ? ರೀ ಬುಡಿ, ಯಾವಾಗ ಹೇಳ್ತಿದ್ದಲ್ಲ ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಸಂದಾಕಿದ್ದೀನಿ. ನೀವು ಸಂದಾಕಿದ್ದೀರಾ? ಏನ್ ಕಮ್ಮಿ ಆಗೈತೆ? ನನಗಿನ ಸಂದಾಕೆ ನೋಡ್ಕೊತಾರಲ್ಲ ಮೋಹಿನಿ ಎಲ್ಲನೂ. ನೋಡಿ ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನನಗಿನ ಇವ್ರೇನಿ ಸಂದಾಕ ನೋಡ್ಕೊತಾರೆ, ನಿಮ್ಮನ್ನ ಬಾಳ ಅಂದ್ರೆ ಬಾಳ ಸಂದಾಕ ನೋಡ್ಕೊತಾರೆ. ಸರಿನೇ? ನೀವುನು ಆರಾಮಾಗೆ ಇವ್ರ ಜೊತೆನೇ ಇರಿ, ಏನ್ ತೊಂದ್ರೆ ಇಲ್ಲ. ಈ ಮೋಹಿನಿಗಳು ಬಹಳ ಒಳ್ಳೆಯರು ರೀ. ನೋಡಿ ನನಗೆ ನಿಧಿ ಬೇಕು ಅಂತ ಹೇಳಿದ್ರೆ ನೀವು ಇವ್ರ ಜೊತೆ ಸಂದಕ್ಕಿರ್ಲೇಬೇಕು. ನೀವು ಇವ್ರ ಜೊತೆ ಖುಷಿಯಾಗಿ ಸಂದಕ್ಕಿರಿ, ಏನಾಗಕ್ಕಿಲ್ಲ. ನಾವು ಇವ್ರ ಜೊತೆ ಒಂದು 15-20 ದಿನ ಇದೀವಿ ರೀ, ಏನು ಪಾಪ ಕಾಟನೇ ಕೊಡಕ್ಕಿಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಪಾಪ. ಅವ್ರು ನಿಮ್ಮ ಜೊತೆನೇ ಇರಬೇಕು ಅಂತ ಬಲ ಆಸೆ ಪಟ್ಟವ್ರೆ. ನೀವೇನು ಒಬ್ಬರೇ ಇದ್ದೀರಾ? ನಿಮ್ಮ ಜೊತೆ ನಿಮ್ಮ ಅಮ್ಮನೂ ಇಲ್ವಾ? ನೋಡಿ ಅತ್ತೆ ಮಕ್ಕ ಎಷ್ಟು ಕಳ ಅಂತ ಐತೆ. ಇವ್ರು ಕೇಳಿದೆಲ್ಲ ಕೊಡ್ತಾರೆ, ನಿಮ್ಗೆ ಯಾವ ಚಿಂತೆನೂ ಇರಕ್ಕಿಲ್ಲ. ನಿಮ್ಮನ್ನು ಸಂದಕ್ಕೆ ನೋಡ್ಕೊತಾರೆ. ನೀವು ಈ ಮೋಹಿನಿಗಳ ಜೊತೆನೇ ಸಂದಕ್ಕಿರ್ರಿ, ಸರಿನಾ? ಏನಂದಿದ್ದು? ನಾನು ಇವ್ರ ಜೊತೆ ಸಂದಕ್ಕಿರ್ಬೇಕಾ? ಸಂದಕ್ಕೆ ಅಯ್ಯೋ ಹೊಡಿಬೇಡ್ರೋ ಯಪ್ಪ ಯಪ್ಪ ಅಮ್ಮ. ಅಳಿಯಂದ್ರೆ ಬುಟ್ಪುಡಿ ಅಳಿಯಂದ್ರೆ. ಅಯ್ಯೋ ಅಳಿಯಂದ್ರೆ ಬುಟ್ಪುಡಿ. ಅಮ್ಮ ಅಮ್ಮ ಇವ್ ನೋಡಮ್ಮ ಹೆಂಗ್ ಹೊಡಿತಾವನೆ. ಏನೇ ಲೋಪರ್, ನನ್ನ ಮೋಹಿನಿ ತಗ್ಲಾಕದಲ್ದೆ ಇವ್ರ ಜೊತೆ ಸಂದಕ್ಕಿರು ಅಂತ ಹೇಳ್ಬಿಟ್ಟು ನನಗೇನೆ ನೀ ಹೇಳ್ತೀನಿ ನೀನು? ಕಿತ್ತೋದೊಳೆ. ಇವತ್ತು ನೀನು ತಿಥಿ ಮಾಡ್ಬಿಟ್ಟು ನಿನ್ನೂ ಸೇರಿ ಇದೇ ಮೋಹಿನಿ ತರ ಒಂದು ಮಾಡ್ಬಿಡ್ತೀನಿ. ನೀನು ಮೋಹಿನಿನೇ ಆಗೋಗ್ಬಿಡು. ನೀನು ಮೋಹಿನಿ ಆಗು, ನಿಮ್ಮ ಅಮ್ಮನೂ ಮೋಹಿನಿ ಆಗಲಿ, ನಿಮ್ಮ ವಂಶ ಎಲ್ಲ ಮೋಹಿನಿಗಳೇ ಆಗೋಗ್ಬಿಡ್ಲಿ. ಆಮೇಲೆ ಎಲ್ಲಾರ ಜೊತೆ ನಾನು ನಮ್ಮಮ್ಮ ಇಲ್ಲೇನೆ ಸುಖವಾಗಿ ಖುಷಿಯಾಗಿರ್ತೀವಿ. ನೀನು ಬದುಕಿದ್ರೆ ನನ್ನ ಜೊತೆ ಇರಲ್ಲಲ್ವಾ? ಸತ್ತ ಮೇಲಾದ್ರೂ ಇಲ್ಲೇ ಬಿತ್ಸಾಯಿ, ಇದೇ ಮನೆಗೆ ಬಿತ್ಸಾಯಿ. ಅಮ್ಮ ಇವತ್ತು ಇವಳನ್ನ ಸಾಯಿಸ್ಬಿಟ್ಟು ಇವಳನ್ನು ಮೋಹಿನಿ ಮಾಡ್ಬಿಡ್ತೀನಿ ಕಣಮ್ಮ. ಸೊರಾಯ್ತದ ಅವಾಗ ಈ ಕಿತ್ತೋಗಿರೋಳ್ಗೆ. ಅಯ್ಯೋ ಅಳಿಯಂದ್ರೆ ಬುಟ್ಪುಡಿ, ನನ್ ಮಗಳನ್ನ ಹೊಡಿಬೇಡಿ. ಬುಟ್ಪುಡಿ ಅಳಿಯಂದ್ರೆ. ಫ್ರೀ ಬುಟ್ಪುಡ್ರಿ, ನನ್ನ ನಿಮ್ ಕೈ ಮುಗಿತೀನಿ. ಬುಟ್ಪುಡ್ರಿ ಮಗ, ಬಿಡ್ಬೇಡ ಬೇವರ್ಸಿಳುಗೆ. ಈಗ ಈ ಹುಡುಗು ಸೇರೊಂದು ಹಾಕು ಒಂದ್ 4. ಲೇ ಶಾರದಿ ಶಾರದಿ, ನಿನ್ ಮಕ್ಕ ಮುಚ್ಚ. ಯಮ್ಮ ನನ್ನೇ ಹೊಡಿತೀಯನೆ. ಏನೇ ನಮ್ಮನೇನೆ ಮೋಹಿನಿಗಳು ತಗ್ಲಾಕ್ಬಿಟ್ಟು ನನ್ನ ಮಗುನ ಸಾಯಿ ಅಂತ ಬಿಟ್ಬಿಟ್ಟು ಹೋಗ್ತೀರಾ? ಅಮ್ಮ ಮಗಳು ಏನೇ ಬಂದಿರೋ ನಿಮ್ಮಿಬ್ಬರಿಗೂ ದೊಡ್ಡ ರೋಗ. ನಿಮ್ಮ ಅಕ್ಕ ನಾಯ್ತಿನ. ಅಯ್ಯೋ ಅಕ್ಕ, ಇವ್ರೇನ್ ಹಿಂಗ್ ಜಗಳ ಮಾಡ್ಕೊತಾವ್ರಲ್ಲ? ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಹುಡುಗ ನಮಗ್ ಸಿಗ್ಲಿ, ಸುಮ್ನಿರು. ಯಪ್ಪ ರೀ ಬುಟ್ಬಿಡ್ರಿ. ಇದು ಯಾಕ್ರಿ ಹಿಂಗ್ ಹೊಡಿತಾ ಇದ್ರ? ಬುಟ್ಬಿಡ್ರಿ ಯವ್ವ, ನಿಮ್ ಕೈ ಮುಗಿತೀನಿ, ಕಾಲಕ್ಕೆ ಬೇಕಾದ್ರೆ ಬಿಡ್ತೀನಿ. ಬುಟ್ಬಿಡ್ರಿ ಅಮ್ಮ. ಬುಡಿಸ್ ಬಾಮ. ನೋಡಮ್ಮ ಇವ್ ನನ್ಗೆ ಹೆಂಗ್ ಹೊಡಿತಾವನೆ. ಬುಡಿಸ್ ಬಾಮ ಅಮ್ಮ. ಬುಡೆ ಯಾಕೆ ಹಿಂಗ್ ಹಿಡ್ಕೊಂಡಿದ್ದೆ ಕೈಯ? ಬುಡೆ ನಿನ್ ಮಕ ಮುಚ್ಚ ಬುಡೆ. ಅಯ್ಯೋ ಎಲ್ರು ಅದನ್ನೇ ಮಾಡೋದು. ನೀವು ನಮಗೆ ಮೋಸ ಮಾಡಕ್ಕಿಲ್ವಾ? ಹಂಗೇನಿಯ ನಾನು ಮೋಸ ಮಾಡ್ತೀನಿ. ಬುಡು ಸುಮ್ಕೆ ನನ್ನ ಕೈ ಬಿಟ್ರೆ ನಿಂಗೆ ಸೊರೋಯ್ತದೆ. ಇಲ್ಲ ಅಂದ್ರೆ ನಾನು ಸುಮ್ಕಿರಕ್ಕಿಲ್ಲ. ಬುಡೆ ಕೈನ ಯಾಕೆ ಬಿಡನಿ? ನಿನ್ನ ಲೋಪರ್ ನಿನ್ ಬುಡಕಾಯ್ತಿದ್ದಾನೆ. ನಿನ್ನೆ ನೀವತ್ತಿಲ್ ತಗ್ಲಾಕ್ಬಿಟ್ಟು ನಾನು ನನ್ನ ಮಗ ಹೋಯ್ತೀವಿ. ನೋಡ್ತಾ ಇರ್ರಿ ಏನಂತ ಅನ್ಕೋಬಿಟ್ಟಿದ್ಯಾ? ನೀನೇ ಇಲ್ಲಿ ಬಿದ್ದಿರು, ಗೊತ್ತಾಯ್ತದೆ. ಈ ಮೋಹಿನಿ ಇಳಿತಾಗೆ ನಮ್ಮನ್ನು ತಗ್ಲಾಕ್ಬಿಟ್ಟು ಅಮ್ಮ ಮಗಳು ಇಬ್ರು ಮಜಾ ಮಾಡಕ್ಕೆ ನಿಧಿ ಸಿಗ್ತದೆ ಅಂತ ಹೋಗ್ಬಿಟ್ರ ನೀವು? ಸಿಕ್ತಾ ನಿಮ್ಗೆ ಕೊಟ್ಟು ನಿಧಿಯಾ? ನನ್ನ ಮಗುನ ಸಾಯಿಸ್ಬಿಟ್ಟು ಇಬ್ರು ನಿಧಿ ಎತ್ಕೊಂಡು ತಿನ್ಬೇಕು ಅಂತ ಅನ್ಕೊಂಡಿದ್ರೆ ಮನೆಯಾಳಿಗ್ಲ ನಿಮ್ಮನ್ನ ಬಿಟ್ಬಿಡ್ತೀವ ನಾವು? ಮಗ ಅವಳನ್ನ ಸಾಯ್ಬಡಿ ಮಗ, ನಾನು ಇವಳನ್ನ ಸಾಯ್ಬಡಿತೀನಿ. ಯವ್ವ ಮಗಳೇ ಕಾಪಾಡೆ ಅವ್ರನ್ನ ಸಾಯ್ ಬಡ್ದು ಬಿಡ್ತಾರೆ. ಕಾಪಾಡೆ. ಇಲ್ಲೇನು ಕುರುಕ್ಷೇತ್ರ ಯುದ್ಧ ನಡೀತಾ ಇದ್ದ? ಇವರೆಲ್ಲ ಯಾಕೆ ಹಿಂಗೆ ಕಿತ್ತಾಡ್ತಾವ್ರೆ? ನೀವೇನ್ ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ನಾನು ಏನ್ ಮಾಡು ಅಂತ ಹೇಳಿದೀನಿ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಏಯ್ ನಿಮ್ಗೆ ಹೇಳ್ತಿರೋದು, ಏನ್ ಮಾಡ್ತಾ ಇದ್ದೀರಾ? ನಿಲ್ಲಿಸ್ರಿ. ಅವ್ವ ಎದ್ದೋಳೆ ಮನ್ಯಾಳಿ, ನಾನು ಸತ್ತೋಯ್ತೀನಿ. ಎದ್ದೋಳೆ ನಿನ್ ಮಕ ಮುಚ್ಚ. ಎದ್ದೋಳೆ, ನಾನು ಸತ್ತೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಹೊಂಟೋಯ್ತೀನಿ. ಎದ್ದೋಳೆ, ನನ್ನ ಬಿಟ್ಬಿಡೆ ನನ್ನ. ಎದ್ದೋಳೆ ಮನ್ಯಾಳಿ. ಯವ್ವ ಅಯ್ಯೋ ಮೋಹಿನಿ ಕಾಪಾಡನ್ನ. ಅಯ್ಯೋ ಮಗಳೇ ಯವ್ವ ಹಿಡ್ಕೊಂಡು ಹೊಡಿತಾವಳು ಮಗಳೇ. ನನ್ನ ಮೇಲೆ ಕುಂತ್ಕೊಬಿಟ್ಟವಳೆ. ಕೊಳ್ಳೆಲ್ಲ ಬಾಯಿಗೆ ಬತ್ತವಿನ. ಅಯ್ಯೋ ದೇವ್ರೇ. ಅಕ್ಕ, ಇದು ಯಾವ ತರದ ಯುದ್ಧ? ಇದು ಮಾನವರ ಯುದ್ಧ. ಯಾವ ತರ ಯುದ್ಧವೋ ನನಗೇನು ಗೊತ್ತು. ಮಾನವರ ಯುದ್ಧ. ಅಕ್ಕ, ನಮ್ಮ ಪ್ರಿಯತಮನಿಗೆ ಏನು ನೋವಾಗುತ್ತಿಲ್ಲ ತಾನೇ? ಅವನೇ ಬೇರೆಯವರಿಗೆ ನೋವು ಮಾಡುತ್ತಿದ್ದಾನೆ. ಇನ್ನು ಅವನಿಗೇನು ನೋವಾಯ್ದಿತ್ತು? ರೀ ಅಮ್ಮ, ಕಣ್ಣಿಗೆ ಬಿತ್ತು. ಕನ್ನಡಕ್ಕೆ ಬಿದ್ದಿರೋದು ಕಣ್ಣಿಗೆ ಬಿತ್ತು. ಕಣ್ಣೆಲ್ಲ ನೋವ್ತಾಯ್ತು, ಕಣ್ಣೆಲ್ಲ ಉರಿತಾಯ್ತೆ. ಯಪ್ಪ ದೇವ್ರೆ, ಬುಟ್ಪುಡಿ ನನ್ನ. ಯವ್ವ ಹೆಂಗ್ ನೋವ್ತಾಯ್ತು ಕಣ್ಣೆಲ್ಲ. ಬುಟ್ಪುಡಿ ರೀ, ನೀವು ಕಾಲು ಇಟ್ಕೊಂಡಿದ್ನಲ್ಲ, ಬುಟ್ಪುಡ್ರಿ. ನನ್ಗೆ ಯಾಕ್ರಿ ಹಿಂಗೆ ಹಿಂಸೆ ಕೊಡ್ತೀರಾ? ಸರಿ ಬುಟ್ಬಿಡ್ರಿ. ಮೋಹಿನಿ ಕಾಪಾಡ್ ನನ್ನ. ನಿನ್ಗೋಸ್ಕರ ನಾನು ಏನೆಲ್ಲ ಮಾಡಿದೆ. ನನ್ನ ಗಂಡನೇ ಬಿಟ್ಟಿದ್ದೀನಿ. ಈಗ ನನ್ನ ಗಂಡನ ಬಿಟ್ಬಿಟ್ಟು ಚೆನ್ನಾಗಿ ಚಟ್ನಿ ಮಾಡಿಸ್ತಾ ಇದೆಯಲ್ಲ.
ನಾವು ಸಾಯಿಸ್ಬಾರ್ದು. ನಾವು ಸಾಯಿಸಿದ್ರೆ ಅದಾಗಲ್ಲ ಸಾಯಿಸಕ್ಕೆ. ನೀವೆಲ್ಲಾನು ಕಚ್ಚಾಡ್ಕೊಂಡು ಸತ್ತೋಗ್ಬಿಟ್ರೆ ನನ್ನ ಪ್ರಿಯತಮ ನನಗೆ ಸಿಗ್ತಾನೆ ಅಲ್ವಾ? ಅದಕ್ಕೆ ಕಚ್ಚಾಡ್ಕೊಂಡು ಸಾಯಿರಿ. ನಾನು ನನ್ನ ತಂಗಿ ಆರಾಮಾಗಿರ್ತೀವಿ. ಯಾರು ಸಾಯ್ತಿರೋ ನಮ್ಮ ಥರ ಮೋಹಿನಿಗಳಾಗ್ತೀರಾ? ಯಾರು ಬದುಕಿರ್ತೀರೋ ಅವರು ಈ ಮನೆಗೆ ಅಲ್ಲೇ ಬಂಧಿಸ್ಬಿಡ್ತೀನಿ. ಎಲ್ಲರೂ ಇರೋರಂತಿಲ್ಲೇನೆ. ಕಿತ್ತಾಡಿ ತುಂಬ ಚೆನ್ನಾಗಿ ಕಿತ್ತಾಡ್ತಾ ಇದ್ದೀರಾ. ಕಿತ್ತಾಡಿ. ನಾವು ತುಂಬ ದಿನ ಆಗಿತ್ತು ಅಂತ ಜಗಳಗಳೆಲ್ಲ ನೋಡ್ಬಿಟ್ಟು ನನಗಂತೂ ಭಾಳ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಿತ್ತಾಡ್ಕೊತಾ ಇದ್ದೀರಾ. ಕಿತ್ತಾಡಿ ಪ್ರಿಯತಮ, ತುಂಬ ಚೆನ್ನಾಗಿ ನೀವು ಯುದ್ಧನ ಮಾಡ್ತಾ ಇದ್ದೀರಾ. ನಿಮ್ಮ ಹೆಂಡತಿ ಮೇಲೆ ಯುದ್ಧ ಮಾಡ್ತಾ ಇದ್ರೆ ನನಗೆ ಭಾಳ ಖುಷಿ ಆಯ್ತೈತೆ. ನಿಮಗೆ ನಿಮ್ಮ ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ಆದರೆ ನನಗೆ ನಿಮ್ಮ ಮೇಲೆ ಶಾನೆ ಪ್ರೀತಿ ಐತೆ. ಅವಳು ಸತ್ತೋದ್ಮೇಲೆ ನಿಮಗೆ ನನ್ನ ಮೇಲೆ ಪ್ರೀತಿ ಬಂದೇ ಬರ್ತದೆ ಅಲ್ವಾ? ಆದಷ್ಟು ಬೇಗ ಸಾಯಿಸ್ಬಿಡು. ನನ್ನ ಮೇಲೆ ನೀನು ಪ್ರೀತಿ ಉಕ್ಕುಕ್ಕಿ ಹರಿತದೆ. ಆಮೇಲೆ ನಾನು ನೀವು ಆರಾಮಾಗಿ ಓಡಾಡ್ಕೊಂಡಿರೋಣ. ಅಯ್ಯೋ ರೀ, ಅರ್ಥ ಮಾಡ್ಕೊಳ್ಳಿ. ಆ ಮೋಹಿನಿ ನಿಮ್ಮನ್ನು ಏನೋ ತಗ್ಲಾಕ್ಸ್ಬಿಟ್ಟು ಏನೇನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟೈತೆ ಅಂತ ಅನಿಸ್ತದೆ. ಆ ಮೋಹಿನಿ ಸರಿ ಇಲ್ಲ ಅಂತ ಅನಿಸ್ತದೆ ರೀ. ಆ ಮೋಹಿನಿ ಸರಿ ಇಲ್ಲ ರೀ. ಸರಿನೇ ಇಲ್ಲ ಮೋಹಿನಿ ಅಂತನೂ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತೈತೆ. ನಾನು ಅರ್ಥ ಮಾಡ್ಕೊಳ್ಳಿ. ನಾನು ಸಾಯಿಸ್ಬೇಡಿ. ನೀವು ಸಾಯಿಸ್ಬಿಟ್ಟು ಏನ್ ತಾನೇ ಪಡ್ಕತ್ತೀರ? ನೀವು ಬಿಟ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಹಾಯ ಮಾಡ್ತೀನಿ ರೀ. ಈಗ ಮೋಹಿನಿ ಕೈಯಿಂದ ತಪ್ಪಿಸ್ಕೊಳ್ಳನ್ರಿ. ನನ್ನ ಮಾತು ಕೇಳ್ರಿ. ಆ ಮೋಹಿನಿಗೂ ಸಾಯಿಸಕ್ಕಾಗಿಲ್ಲ ಯಾರನ್ನೂ. ಆದರೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯಂಗೆ ಹಿಂಗೆ ಏನಿಯ ಮಾಡೋದು. ನಾವು ಸತ್ತೋಗ್ಬಿಟ್ರೆ ಆಮೇಲೆ ನಿಧಿನೂ ಇಲ್ಲ, ನಾವು ಇಲ್ಲ ರೀ. ಅರ್ಥ ಮಾಡ್ಕೊಳ್ಳಿ. ಬಿಟ್ಬಿಡ್ರಿ ನಾನು ಏನಾದ್ರು ಪ್ಲಾನ್ ಮಾಡ್ತೀನಿ. ಬಿಟ್ಬಿಡ್ರಿ. ಅಮ್ಮ ಹೇಳಮ್ಮ. ಬೀಗ್ರೆ ಅಂತಿಲ್ಲ, ಹೇಳಮ್ಮ ಅತ್ತೆ. ಅರ್ಥ ಮಾಡ್ಕೊಳ್ಳಿ ಅತ್ತೆ. ಕುಂತ್ಕೊಂಡು ಮಾತಾಡೋಣ ಕಣತ್ತೆ ಎಲ್ರೂ. ಈಗ ಬಿಟ್ಬಿಡಿ ಅತ್ತೆ. ಅತ್ತೆ ಅಮ್ಮ ಹೇಳಮ್ಮ. ಬಿಟ್ಬಿಡ್ರಿ ಬೀಗ್ರೆ. ಹಾಗಾದಾಗೋಯ್ತು. ಸಂದಕಿರನ ಬಿಟ್ಬಿಡಿ. ಇನ್ನೆಲ್ಲೇ ಸಂದಕ್ಕಿರೋದು? ನಾನು ಮೋಹಿನಿ ಕೈಯ ತಗ್ಲಾಕ್ಸ್ಬಿಟ್ಟು ಸಂದಕ್ಕಿರ್ಬೇಕಂತೆ. ಸಂದಕ್ಕೆ ಯಾವ ಥರ ಸಂದಕ್ಕಿರ್ಬೇಕು ಅಂತ ಅನ್ಕೊಂಡಿದ್ದೇನು? ಯಾವ ಮೂಲೆಯಿಂದ ಸಂದಕ್ಕಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಹಳೆ ಬೇವರ್ಸಿ ನೀನು. ನೀನೇ ಬಿದ್ದು ಸಾಯಿಲಿ. ನನ್ನ ಮಗ ಹೋಯ್ತೀವಿ. ಹೆಂಗೆ ಇವ್ರು ಕಾಟ ಕೊಡ್ತಾರೆ ಅಂತಂದ್ರೆ ದಿನ ಬೆಳಿಗ್ಗೆ ಬರೀ ಹಾಡು ಹೇಳೋದೇ ಆಯ್ತದೆ. ಹೊಟ್ಟೆ ತುಂಬಕ್ಕೆ ಏನೂ ಇಲ್ಲ. ಹೊಟ್ಟೆನೇ ಸಿದ್ದಂಗೆ ಮಾಡ್ಬಿಟ್ಟವ್ರೆ. ದಿವಸ ದಿನ ಆಗೈತೆ ನಮಗೆ. ಹಂಗನ್ನಿಸ್ತಾ ಇತ್ತು ನಮಗೆ. ನಮ್ಮನೇಲಿ ತಂದು ಹಾಕ್ಬಿಟ್ಟು ಈಗ ನೋಡಿದ್ರೆ ಬೀಗ್ರೆ ಚೆನ್ನಾಗಿರೋಣ ಬೀಗ್ರೆ ಅಂತ ಹೇಳ್ತೀಯಾ? ಬಿದ್ದು ಸಾಯಿ ನೀನು. ನಿನ್ ಸತ್ರೆ ನೀನಂಗೆ ಸಮಾಧಾನ ಆಗೋದು. ಸಾಯಿ. ಅಯ್ಯಪ್ಪ ಮಗಳೇ. ಅಕ್ಕ, ನೀನೇನ ಇವ್ರು ಎಲ್ಲರಿಗೂ ಜಗಳ ತಂದಿಕ್ಕಿ ನೋಡ್ತಾ ಇರೋದು ನೀನು? ರಾಹುಲ್ ಹೆಂಡ್ತಿನ ಇಷ್ಟಪಡಲ್ಲ ಅಂತ ನನಗೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತೈತೆ. ಅದಕ್ಕೆ ಸಂತೋಷ ಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ ನಾನಂತೂ. ನನಗೂ ಬಹಳ ಖುಷಿ ಆಗ್ತಾ ಇದೆ. ಹೆಂಡ್ತಿನ ಹೊಡಿತಾ ಇದ್ರೆ. ಮಹಾರಾಜ ಯಾವತ್ತೂ ಮಹಾರಾಣಿ ನೋಡಿತಾನೆ ಇರಲಿಲ್ಲ. ನಮ್ಮನ್ನೇ ಬೇಕಾದ್ರೆ ಹೊಡಿಯೋನು. ಆದರೆ ಇಲ್ಲಿ ನೋಡು, ಮಹಾರಾಣಿ ನೋಡಿತಾವನೆ. ನಮ್ಮ ಮಹಾರಾಜ ಅಂದರೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿ ಐತಿ ಅಂತಾನೆ ಅಲ್ವಾ ಅಕ್ಕ? ಹೌದು, ನಮ್ಮ ಮೇಲೆ ರಾಜನ್ಗೆ ಜಾಸ್ತಿ ಪ್ರೀತಿ ಐತೆ. ಪ್ರಿಯತಮ, ನಿನ್ನ ಮಹಾರಾಣಿಯನ್ನು ಮನೆಯಿಂದ ಹೊರಗಡೆ ಹಾಕು. ನಿಧಿ ಬೇಕಂತೆ, ನಿಧಿ. ಅಯ್ಯಯ್ಯೋ, ಈ ಮೋಹಿ ನಮ್ಮೆಲ್ರಿಗೂ ಮೋಸ ಮಾಡ್ಬಿಡ್ತು. ನಿಧಿ ಅಂತ ಹೇಳ್ಬಿಟ್ಟು ಎಲ್ಲ ಮೋಸ ಮಾಡ್ಬಿಡ್ತು. ನಮ್ಮ ಹಾಳು ಮಾಡಾಕ್ಬಿಡ್ತು ನಮ್ಮನ್ನಂತೂನುವೆ. ಅಯ್ಯೋ ಮಗಳೇ, ಹಾಳಾಗಿ ಹೋಗ್ಬಿಟ್ವಿ ನಾವಂತೂನುವೆ. ಯವ್ವ ಮಗಳೇ, ಈಗ ನಾ ಎಚ್ಚೆತ್ಕೊಳ್ಳಿ ಅಂದ್ರೆ. ಅಯ್ಯೋ ಬೀಗ್ರೆ ಎದ್ದೋಳಿ, ನಾನು ಸತ್ತೋಯ್ತೀನಿ. ನೀವು ನನ್ನ ಮೇಲೆ ಕುಂತ್ಕೊಟ್ರೆ ಇದಕ್ಕೆ ಆಯ್ತಿಲ್ಲ. ಎದ್ದೋಳಿ. ನೋಡಿ ಬೀಗ್ರೆ, ನಾನು ಬಿಟ್ಬಿಡಿ. ಇಲ್ಲಿಂದ ನಾವು 4 ಜನ ಎಸ್ಕೇಪ್ ಆಗೋಕ್ಕೆ ಪ್ಲಾನ್ ಮಾಡ್ತೀನಿ. ಈ ಮೋಹಿನಿ ಕೈಯಿಂದ ಎಸ್ಕೇಪ್ ಆಗೋಗ್ಬಿಡ್ಬೇಕು. ಈ ಮೋಹಿನಿ ನಮ್ಮನ್ನು ಸಾಯಿಸೋಕ್ಕಾಗಲ್ಲ. ಆದರೆ ನಾವು ನಿಂಗೆಲ್ಲ ಜಗಳ ತಂದಿಟ್ಬಿಡ್ತಾಳೆ. ನಾವು ಎಲ್ಲರೂ ಎಸ್ಕೇಪ್ ಆಗೋಗ್ಬಿಡೋಣ. ಏನು, ನನ್ನ ಮಗುನ ಇಲ್ಲೇ ತಗ್ಲಾಕ್ಬಿಟ್ಟು ನೀವಿಬ್ರು ಎಸ್ಕೇಪ್ ಆಗೋ ಪ್ಲಾನಾ? ಅಯ್ಯೋ, ಎಂಥದೂ ಇಲ್ಲ. ನನ್ನ ಮಾತು ಕೇಳಿ. ನೀವು ಒಂದೇ ಒಂದು ಕಿತ್ತ ನನ್ನ ಮಾತು ಕೇಳಿ. ನಾವು 4 ಜನ ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡೋಣ. ಆ ಮೋಹಿನಿ 3-4 ಗಂಟೆ ಹಂಗೆ ಇರೋಕ್ಕಿಲ್ಲ, ಹೊಂಟೋಯ್ತದೆ. ನಾವು 3-4 ಗಂಟೆ ತನಕ ಇಲ್ಲೇ ಇದ್ದು ಆಮೇಲೆ ನೀಟಾಗಿ ಹೊಂಟೋಗ್ಬಿಡೋಣ. ನನಗೆ ಇಲ್ಲಿಂದ ಹೊರಗಡೆ ಹೋಗೋದು ಹೆಂಗೆ ಅಂತ ಗೊತ್ತು. ಈ ಮನೆ ಬಿಟ್ಟು ಹೋದ್ಮೇಲೆ ಮೋಹಿನಿಗಳು ನಮ್ಮ ಹತ್ರಕ್ಕೆ ಬರೋಕ್ಕಿಲ್ಲ. ನಿಜ ಹೇಳ್ತಿದ್ಯಾ ತಾನೇ? ದೇವರಾಣಿ, ನಮ್ಮ ಅಮ್ಮರಾಣಿ, ನಮ್ಮ ಅಪ್ಪರಾಣಿ, ನಿಜ ಹೇಳ್ತಾ ಇದ್ದೀನಿ. ನಾನು ಯಾಕೆ ಸುಳ್ಳು ಹೇಳಿ? ನಿಜನೇ ಹೇಳ್ತಿರೋದು. ನಿಜವಾಗೂ ನಿನ್ನ ಮಗಂಗೆ ಓಸಿ ತಿಳಿಸಿ ಹೇಳು. ಈಗೆಲ್ಲ ಸರಿ ಆಯಿತು ಅನ್ನಂಗೆ ಸುಮ್ಮನೆ ಇರೋಣ. ಸಂಜೆ ಅಷ್ಟೊತ್ತಿಗೆ ಎಲ್ಲ ಎಸ್ಕೇಪ್ ಆಗೋಗ್ಬಿಡೋಣ. ಈ ಜಗಳ ಎಲ್ಲ ಏನು ಬೇಡ. ಮೋಹಿನಿ ಹತ್ರ ಸರಿ ಒಪ್ಕೊಂಡಿದ್ದೀವಿ, ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಡೋಣ. ಇದ್ರಾಗ ನೀನೇನಾರ ಸುಳ್ಳು ಹೇಳಿರ್ಬೇಕು. ನಾನೇ ನೀನು ಸಾಯಿಸ್ಬಿಡ್ತೀನಿ. ಇಲ್ಲ ನಿಜನೇ. ನಿನ್ನ ಮಗಂಗೆ ಹೇಳು. ಮಗ, ಬುಡ್ಲಾ ಅವಳನ್ನ ಬುಡ್ಲಾ. ಇವಳನ್ ಕೂಡ ಮಾತೇ ಇಲ್ಲ ಕಣಮ್ಮ. ಮಗ ಹೇಳ್ತಾ ಇದ್ದಿಲ್ಲ, ಬಿಡು, ನಾನು ಬಿಡ್ತೀನಿ. ಹೊಸ ಸುಧಾರಿಸ್ಕ ಮಾತಾಡೋಣ. ಬಿಟ್ಬಿಡು.